ಮಾಡಿ ಸ್ಟೂಡೆಂಟ್ಸ್, SSLC ಮೇನ್ ಎಕ್ಸಾಮ್ ಹತ್ರ ಬರ್ತಾ ಇದ್ದಾವೆ. SSLC ಪ್ರಿಪ್ರೇಟರಿ ಎಕ್ಸಾಮ್ 3 ಅಂತೂ ಮಂಡೇ ಹಿಡಿದು 23 ಹಿಡಿದು ಸ್ಟಾರ್ಟ್ ಆಗ್ತಾವೆ. ಕೆಲವು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸಬ್ಜೆಕ್ಟ್ ಅಂದರೆ ಭಾಳಷ್ಟು ಟಫ್ ಸರ್, ನಾವು ಏನೂ ಓದಿಲ್ಲ, ಇನ್ನು ಮುಂದೆ ಓದಬೇಕಂತಿದ್ದೀವಿ, ಅದಕ್ಕೆ ನಮಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ಕಮೆಂಟ್ ನೋಡ್ತಾ ಇದ್ದೆ. ಜೊತೆಗೆ ಒಂದು ರೀತಿ ಅವರಿಗೆ ಪಾಸಿಂಗ್ ಪ್ಯಾಕೇಜ್ ರೀತಿ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಒಂದೇ ಅಲ್ಲ, ವಿಡಿಯೋ ಸಿರೀಸ್ ಅಂತ ಕಂಟಿನ್ಯೂಸ್ ವಿಡಿಯೋ ಮಾಡ್ತೀನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಹೀರೋದಿಂದ 3 ಮಾರ್ಕ್ಸ್ ಕ್ವಶನ್ ಬಂದರೆ ಏನು ಬರೀಬೇಕು ಅದನ್ನು ಸಿಂಪಲ್ ಆಗಿ ಒಂದೇ ಆನ್ಸರ್ ಎಲ್ಲದಕ್ಕೂ ಅಪ್ಲೈ ಆಗೋ ರೀತಿಯಲ್ಲಿ ನಾನು ರೆಡಿ ಮಾಡಿದ್ದೀನಿ. ಅದಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ ರೀ SSLC 2026 ಪಾಸಿಂಗ್ ಪ್ಯಾಕೇಜ್ ಅಂತೇಳಿ ಫಸ್ಟ್ ವಿಡಿಯೋ. ಓಕೆ, ಸೊ ಏನು ಓದದೇ ಇರೋರಿಗಾಗಿ ಅಂತ ಕೊಟ್ಟಿದ್ದೀನಿ ಹೀರೋ 3 ಮಾರ್ಕ್ಸ್ ಕ್ವಶನ್. ನಾನು ಮುಂಚೆನೇ ಹೇಳ್ತಿದ್ದೀನಿ. ಸೊ ನೀವು ಎಲ್ಲರೂ ಪಾಸ್ ಆಗೋರಿರ್ತೀರಿ, ಅಂಥವ್ರು ಏನು ವಿಡಿಯೋನೇ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಏನೋ ತೊಂದರೆ ಇಲ್ಲ. ಬಟ್ ಇಂಗ್ಲೀಷ್ ಭಾಳಷ್ಟು ಟಫ್ ಅನ್ನೋ ವಿದ್ಯಾರ್ಥಿಗಳು ಇದನ್ನು ನೋಡಿ ಸರ್ ನಾವು ಹೊಟ್ಟೆ ಪಾಸ್ ಆಗೋದು ಭಾಳಷ್ಟು ಇಂಪಾರ್ಟೆಂಟ್ ಅನ್ನೋರಿಗಾಗಿ ಈ ವಿಡಿಯೋ. ಓಕೆ, ರೈಟ್. ಸೊ ಇಲ್ಲಿ ಇದಕ್ಕಿಂತ ಮುಂಚೆ ನಿಮಗೆ ಯಾರಾದರೂ ಓದಿದವ್ರಿಗಿದ್ದರೆ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಇಡೀ ಎಷ್ಟೆಷ್ಟು ಕ್ವಶನ್ಸ್ ಬರ್ತಾವೆ, ಗ್ರಾಮರ್ ಎಲ್ಲನೂ ವಿಡಿಯೋ ಮಾಡಿದ್ದೀನಿ. ಎಲ್ಲ ವಿಡಿಯೋ ಲಿಂಕ್ ವಿಡಿಯೋದ ಕೊಡ್ತೀನಿ, ಈ ವಿಡಿಯೋ ಕೂಡ ನೀವು ನೋಡ್ರಿ. ಓಕೆ, ಎಸ್. ಹಾಗಾದ್ರೆ SSLC ಬ್ಲೂ ಪ್ರಿಂಟ್ 2026 ಪ್ರಕಾರ ನಾವು ಡಿಸ್ಕಸ್ ಮಾಡಿದಂಗೆ ಹೀರೋದಿಂದ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಅದು ಒಂದು ಕ್ವಶನ್ ನಾವು ನೋಡೋಣ. 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಈ ಭಾಳಷ್ಟು ಕ್ವಶನ್ಸ್ ನೋಡ್ರಿ. ಹೀರೋದಿಂದ ಸ್ವಾಮಿ ಹೌ ಡಿಡ್ ಹಿ ಬಿಕಮ್ ಹೀರೋ ಅಂತ ಕ್ವಶನ್ ಕೇಳಿದ್ದಾರೆ, ಅಥವಾ ಏನೇ ಕ್ವಶನ್ ಕೇಳಿದ್ರೆ, ಅಥವಾ ವಾಟ್ ಆರ್ ದ ಡೆಸ್ಪರೇಟ್ ಅಟೆಂಪ್ಟ್ಸ್ ಅಂತ ಈ ರೀತಿ ಬೇರೆ ಬೇರೆ ಏನೇ ಕ್ವಶನ್ ಕೇಳಿ 3 ಮಾರ್ಕ್ಸ್ ಕ್ವಶನ್ನೇ ಕೇಳ್ತಾರೆ. ಅದಕ್ಕಾಗಿ ನೀವು ಕ್ವಶನ್ ನಿಮ್ಗೆ ಅರ್ಥ ಆಗುತ್ತೆ ಬಿಡ್ತಾ ಗೊತ್ತಿಲ್ಲ, ಒಟ್ಟು ಹೀರೋದಿಂದ ಏನೇ ಕ್ವಶನ್ ಕೇಳಿದ್ರೆ ಫಸ್ಟ್ ನೀವೇನು ಮಾಡಿಲ್ಲ ಅಂದರೆ ಈ ಆನ್ಸರ್ ಮಾಡಿದ್ರೆ ಓಕೆ. ಸೊ ಈ ಆನ್ಸರ್ನೇ ಬರೀರಿ, ಇದರಲ್ಲಿ ಎಲ್ಲವರು ಒಳಗೊಂಡಿದೆ, ಇದು ಇಲ್ಲ ಅನ್ನಪ್ಲೇ ಇಲ್ಲ, ಮಾರ್ಕ್ಸ್ ಬಂದೇ ಬರ್ತಾವೆ. ಸೊ ಇಲ್ಲಿ ನೋಡಿ ಏನು ಅಂದ್ಕೊಂಡಿದ್ದೀನಿ. ಸ್ವಾಮಿ ರೆಡ್ ನ್ಯೂಸ್ ಪೇಪರ್ ಸ್ಟೋರಿ ಅಬೌಟ್ ಅ ವಿಲೇಜ್ ಬಾಯ್ ಹೂ ಫಾಟ್ ಅ ಟೈಗರ್. ಓಕೆ, actually Swami's father, that one illendu Swami's father. Swami said only a strong man could do much a thing, but his father said courage is more important than strength. ಅವ್ರು ಸ್ವಾಮಿ ಫಾದರ್ ಹೋದ ತಕ್ಷಣ ಅದರಲ್ಲಿ ಏನಂತ ವಿಲೇಜ್ ಬಾಯ್ ಆತ ಏನು ಮಾಡ್ತಾನೆ, ಟೈಗರ್ದೊಂದಿಗೆ ಹೋರಾಟ ಮಾಡೋದು ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಆಗಿರ್ತೈತಿ. ಸ್ವಾಮಿ ಒಪಿನಿಯನ್ ಆಗಿರ್ತೈತಿ, ಸ್ಟ್ರಾಂಗ್ ಮ್ಯಾನ್ ಅಷ್ಟೇ ಅಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದರೆ ಫಾದರ್ ಹೇಳ್ತಾರೆ ಕರೇಜ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಟ್ರೆಂತ್ ಅನ್ನೋದು ತಂದೆಯ ಒಂದು ಒಪಿನಿಯನ್ ಆಗಿರ್ತದೆ. ಕರೇಜ್ ಈಸ್ ಮೋರ್ ದೆನ್ ಸ್ಟ್ರೆಂತ್ ಅದು. ಅದಕ್ಕೆ ಟು ಟೆಸ್ಟ್ ಸ್ವಾಮೀಸ್ ಕರೇಜ್, ಸ್ವಾಮಿಯ ಕರೇಜ್ ಅಂತ ಟೆಸ್ಟ್ ಮಾಡಲಿಕ್ಕೆ ಹಿಸ್ ಫಾದರ್ ಮೇಡ್ ಹಿಮ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಎಟ್ ನೈಟ್. ಇವತ್ತು ರಾತ್ರಿ ಹೋಗಿ ಒಬ್ಬನೇ ಮನ್ಕೋ ಅಂತೇಳಿ ಇದನ್ನು ಚಾಲೆಂಜ್ ಆಗ್ತಾರೆ. ಸ್ವಾಮಿ ವಾಸ್ ವೆರಿ ಸ್ಕೇರ್ಡ್, ಹೆದರ್ಕೋತಾನೆ, ಆ್ಯಂಡ್ ಟ್ರೈಡ್ ಮೆನಿ ಎಕ್ಸ್ಕ್ಯೂಸಸ್ ಟು ಅವಾಯ್ಡ್ ಇಟ್. ನೋಡ್ರಿ, ಸ್ವಾಮಿಗೆ ಬಿಗಿನಿಂಗ್ ಹಿಡಿದು ಸ್ಟೋರಿ ಎಲ್ಲ ಬಂದಿದೆ, ಜೊತೆಗೆ ಸ್ವಾಮಿ ಯಾವ ರೀತಿ ಅದು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಟ್ಟನು ಅನ್ನೋದನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಅಂದರೆ ಹೌ ಡಿಡ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಅಂತ ಕ್ವಶನ್ ಇತ್ತಲ್ಲ, ಅದಕ್ಕೂ ಆನ್ಸರ್ ಆಗುತ್ತೆ. ಅಥವಾ ಸ್ವಾಮಿ ಹೇಗೆ ಹೀರೋ ಆದಂತೂ ಕೂಡ ಆನ್ಸರ್ ಬರುತ್ತೆ. ಅದಕ್ಕೆ ಏನು ಮಾಡ್ದೆ, talked about cricket, asked to sleep later, and even asked his mother or granny for help. ಆ ರೀತಿ ನೋಡ್ತಾರೆ ಇನ್ನು. ಓಕೆ, ಬಟ್ ಹಿಸ್ ಫಾದರ್ ಡಿಡ್ ನಾಟ್ ಅಗ್ರಿ. ನೋಡ್ರಿ, ಎಲ್ಲ ರೀತಿ ಆನ್ಸರ್ ಬಂತು, ಮಾರ್ಕ್ಸ್ ಕಟ್ ಮಾಡಪ್ಲಿಲ್ಲ ಅಂತ. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಫೈನಲಿ ಸ್ವಾಮಿ ಸ್ಲೆಪ್ಟ್ ಅಲೋನ್ ಇನ್ ದ ಆಫೀಸ್ ರೂಮ್. ಇದು ಇನ್ನು ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಸ್ವಾಮಿ ಆಫೀಸ್ ರೂಮ್ದಲ್ಲಿ ಮಲಗಿದ್ದು ತೊಗೊಂಡಿದ್ದೀನಿ. ಯಾಕಂದರೆ ವಾಟ್ ಆರ್ ದ ಸೌಂಡ್ಸ್ ಆ್ಯಂಡ್ ವಾಯ್ಸಸ್ ಹಿ ಹರ್ಡ್ ವೈಲ್ ಹಿ ವಾಸ್ ಸ್ಲೀಪಿಂಗ್ ಅಂಡರ್ ದ ಬೆಂಚ್ ಅಂತ ಕ್ವಶನ್ ಕೇಳ್ಯಾರ. ಆ ಕ್ವಶನ್ ಕೇಳಿದ್ರು ಆನ್ಸರ್ ಬರಲಿ ಅಂತೇಳಿ ಹಿ ಹಿಡ್ ಅಂಡರ್ ಅ ಬೆಂಚ್. ಫೈನಲಿ ಸ್ವಾಮಿ ಸ್ಲೆಪ್ಟ್ ಅಲೋನ್ ಇನ್ ದ ಆಫೀಸ್ ರೂಮ್, ಒಬ್ಬನೇ ಮನ್ಕೋತಾನೆ ಆಫೀಸ್ ರೂಮ್ದಲ್ಲಿ. ಆತ ಬೆಂಚ್ ಕಡೆ ಕವರ್ಡ್ ಮನ್ಕೋತಾನೆ ಹಿಮ್ಸೆಲ್ಫ್ ವಿತ್ ಅ ಬ್ಲ್ಯಾಂಕೆಟ್ದಿಂದ. ಆ್ಯಂಡ್ ಸೂನ್ ಫೆಲ್ ಅಸ್ಲೀಪ್, ನಿದ್ದೆ ಸ್ಟಾರ್ಟ್ ಆಗುತ್ತೆ. ಹಿ ಹ್ಯಾಡ್ ಅ ಬ್ಯಾಡ್ ಡ್ರೀಮ್ ಅಬೌಟ್ ಟೈಗರ್. ಒಂದು ಕೆಟ್ಟ ಕನಸು ಬರ್ತೈತಿ, ಒಂದು ಟೈಗರ್ ಏನು ಮಾಡ್ತೈತಿ, ಬೆನ್ನು ಹತ್ತಿದ ರೀತಿ ಕನಸು ಕಾಣಿಸ್ತಾನೆ. ಆ್ಯಂಡ್ ವೋಕ್ ಅಪ್ ಇನ್ ಫಿಯರ್, ಹೆದ್ಕೊಂಡು ಮೇಲೆ ಹೇಳ್ತಾನೆ. ಇನ್ ಡಾರ್ಕ್ನೆಸ್, ಕತ್ತಲಲ್ಲಿ, ಹಿ ಸಾ ಬ್ಲ್ಯಾಕ್ ಫಿಗರ್, ಒಂದು ಕತ್ತಲ ಫಿಗರ್ ನೋಡ್ತಿರ್ತಾನೆ. ದೋ ಇಟ್ ವಾಸ್ ಅ ಡೆವಿಲ್, ದೆವ್ವ ಅಂತ ತಿಳ್ಕೊತಾನೆ. ಅದಕ್ಕೆ ಔಟ್ ಆಫ್ ಫಿಯರ್ ಹಿ ಬಿಟ್ ದ ಫಿಗರ್ಸ್ ಲೆಗ್ ವೆರಿ ಹಾರ್ಡ್, ಕಾಲನ್ನು ಕಚ್ಚಿಬಿಡ್ತಾನೆ. ದ ಫಿಗರ್ ಟರ್ನ್ಡ್ ಔಟ್ ಟು ಬಿ ಎ ಥೀಫ್. ಆ ಫಿಗರ್ ಏನಿರ್ತದೆ, ಒಬ್ಬ ಥೀಫ್ ಇರ್ತಾನೆ. ಹಿಯರಿಂಗ್ ಹಿಸ್ ಕ್ರೈ, ಈತ ಚಿರುದನ್ನು ನೋಡಿ ಪೀಪಲ್ ಕೇಮ್, ಪೀಪಲ್ ಅಲ್ಲ, ಹಿಸ್ ಫಾದರ್, ಸರ್ವೆಂಟ್ಸ್ ಆ್ಯಂಡ್ ಕುಕ್
came and caught the burglar ಹಿಡ್ಕೊಂಡ್ಬಿಡ್ತಾರೆ. In this way, Swami became brave boy accident and become a hero overnight. ಸೊ ಇಷ್ಟು 2 ಪ್ಯಾರಾಗ್ರಾಫ್ದಲ್ಲಿ ಆಲ್ಮೋಸ್ಟ್ ಆಲ್ ಯಾವುದೇ ಕ್ವಶನ್ ಕೇಳಿದ್ರು ಬರೋಂಗೆ ಮಾಡಿದ್ದೀನಿ. ಖಂಡಿತವಾಗಲೂ ದೇ ಹ್ಯಾವ್ ಟು ಗಿವ್ ದ ಮಾರ್ಕ್ಸ್ ಪಕ್ಕ. ಅಷ್ಟೊಂದು ಕಡಿಮೆ, ಒಂದೊಂದು ಸಿಗಲ್ಲ, ಮಿನಿಮಮ್ 2 and 2.5 ಸಿಗಲೇಬೇಕು. ಹಂಗೆ ನೋಡಿದ್ರೆ ಎಕ್ಸಾಕ್ಟ್ ಕ್ವಶನ್ ಬಂದ್ರೆ 3 ಮಾರ್ಕ್ಸ್ ಪಕ್ಕ, ಸ್ವಲ್ಪ ಹಾಫ್ ಮಾರ್ಕ್ಸ್ ಕಟ್ ಮಾಡ್ಬೋದು ಅಷ್ಟೇ. ಆದರೆ ನಾ ಏನು ಕೊಟ್ಟಿದ್ದೀನಿ ನೀಟಾಗಿ ಬರೀಬೇಕು, ಇದನ್ನೇ ನೀಟಾಗಿ ಬರೀಬೇಕು. ಇಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡಿಬಿಡ್ರಿ, ಫುಲ್ ಸ್ಟಾಪ್ ಕಾಮ ಎಲ್ಲ ಕರೆಕ್ಟಾಗಿ ಮಾಡಿರಿ, 2 ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಡೆಫಿನೆಟ್ಲಿ ದೇ ಹ್ಯಾವ್ ಟು ಗಿವ್ 2.5 or 3 ಮಾರ್ಕ್ಸ್. ಯಾವುದೇ ಕ್ವಶನ್ ಕೇಳಿದ್ರೆ ಅಚಾನಕ್ ಕಂಪ್ಲೀಟಾಗಿ ಬಂತು 3 ಮಾರ್ಕ್ಸ್, ಇಲ್ದಿದ್ರೆ ಒಂದು ಹಾಫ್ ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ಕಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನನ್ನ ಪ್ರಕಾರ ಯಾವುದೇ ಕ್ವಶನ್ ಕೇಳಿ ಕೊಟ್ಟೇ ಕೊಡ್ತಾರೆ. ಓಕೆ, ಇದನ್ನೊಂದು ಆನ್ಸರ್. ಸರ್ ನಾವು ಇನ್ನೂ ಸ್ವಲ್ಪ ನಮಗೆ ಈಸಿ ಮಾಡಿಕೊಡ್ರಿ, ಪಾಯಿಂಟ್ ವೈಸ್ ಮಾಡಿಕೊಡ್ತೀನಿ. ಇದನ್ನೇ ಪಾಯಿಂಟ್ ವೈಸ್ ಮಾಡಿಕೊಡ್ತೀನಿ 3 ಮಾರ್ಕ್ಸ್ ಕ್ವಶನ್. ಫಸ್ಟ್ ಒಂದು ಏನು ಪಾಯಿಂಟ್ ಮಾಡ್ರಿ ಅಂತಂದರೆ, ಸ್ವಾಮಿ ರೆಡ್ ಅ ನ್ಯೂಸ್ ಪೇಪರ್ ರಿಪೋರ್ಟ್ ಅಂತ ಫಸ್ಟ್ ಪಾಯಿಂಟ್ ಹಾಕಿದ್ದೀವಿ. ಬಾಯ್ ಹೂ ಫಾಟ್ ಅ ಟೈಗರ್ ಅಂತ ಫಸ್ಟ್ ಪಾಯಿಂಟ್. ಇದು ಪಾಯಿಂಟ್ ವೈಸ್ ಮಾಡಬಾರ್ದು, ನಿಮಗೆ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸ್ವಾಮಿ ಸೆಡ್ ಓನ್ಲಿ ಸ್ಟ್ರಾಂಗ್ ಮ್ಯಾನ್ ಕುಡ್ ಫೈಟ್ ಅ ಟೈಗರ್ ಅಂತ ಸ್ವಾಮಿ ಹೇಳ್ತಾನೆ. ಆದರೆ ಹಿಸ್ ಫಾದರ್ ಸೆಡ್ ಕರೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ದ ಸ್ಟ್ರೆಂತ್ ಅಂತ ಹೇಳ್ತಾನೆ. ಯಾರು ನಿಮಗೆ ಅದು ಪ್ಯಾರಾಗ್ರಾಫನ್ನು ಕನ್ಫ್ಯೂಷನ್ ಆಗ್ತೈತಿ ಅವರಿಗಾಗಿ ಇದು ಪಾಯಿಂಟ್ ವೈಸ್. ನೀವು ಪಾಯಿಂಟ್ ವೈಸ್ ಮಾಡಿ ಬರಿಬೇಡ್ರಿ, ಡೋಂಟ್ ರೈಟ್ ವಿತ್ ಇನ್ ಅ ಪಾಯಿಂಟ್ ವೈಸ್. ಯು ಹ್ಯಾವ್ ಟು ರೈಟ್ ಇನ್ ಅ ಪ್ಯಾರಾಗ್ರಾಫ್ ಕಂಪ್ಲೀಟ್, ಒಂದು ವಾಕ್ಯ ಬರೀರಿ, ನಂಬರ್ಸ್ ಬರಿಬೇಡ್ರಿ, ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಮಿನಿಮಮ್ ಹಾಫ್ ಪೇಜ್ ಆಗುತ್ತೆ ಇದು. ಓಕೆ, ಈಸ್ ಫಾದರ್ ಸೆಡ್ ಕರೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಸ್ಟ್ರೆಂತ್ಗಿಂತಲೂ ಕರೇಜ್ ಭಾಳಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ. ಟು ಟೆಸ್ಟ್ ಸ್ವಾಮೀಸ್ ಕರೇಜ್ ಇಸ್ ಫಾರ್ ಆಸ್ಕಿಂಗ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತ ಕೊಟ್ಟಿದ್ದೀನಿ. ಹೌದೇನೆ, ಟೆಸ್ಟ್ ಮಾಡಬೇಕಂತ ಒಬ್ಬನೇ ಮಲ್ಕೋ ಅಂತೇಳಿ ಚಾಲೆಂಜ್ ಮಾಡ್ತಾರೆ. ಸ್ವಾಮಿ ವಾಸ್ ವೆರಿ ಅಫ್ರೇಡ್ ಆ್ಯಂಡ್ ಗೇವ್ ಮೆನಿ ಎಕ್ಸ್ಕ್ಯೂಸ್. ಹೆದರ್ಕೊಂಡು ಭಾಳಷ್ಟು ಎಕ್ಸ್ಕ್ಯೂಸ್ಗಳನ್ನ ಕೇಳ್ಕೊತಾನೆ. ಆದರೆ ಈಸ್ ಫಾದರ್ ಡಿಡ್ ನಾಟ್ ಲಿಸನ್ ಟು ಹಿಸ್ ಎಕ್ಸ್ಕ್ಯೂಸಸ್, ಯಾವುದನ್ನು ಕೇಳೋದಿಲ್ಲ ತಂದೆ ಆದವರು. ಓಕೆ, ಆ್ಯಂಡ್ ಸ್ವಾಮಿ ಸ್ಲೆಪ್ಟ್ ಅಲೋನ್ ಇನ್ ದ ಆಫೀಸ್ ರೂಮ್ ಎಟ್ ನೈಟ್. ಇದು ಫಸ್ಟ್ 7 ಪಾಯಿಂಟ್ಸ್ ಇತ್ತು. ಎಲ್ಲನೂ ನಾನು ಹೇಳ್ತಾ ಇದ್ದೀನಿ, ನಂಬರ್ ವೈಸ್ ಮಾಡಿ ಬರಿಬೇಡ್ರಿ, ಪಾಯಿಂಟ್ ವೈಸ್ ಮಾಡಿ ಕೂಡ ಬರಿಬೇಡ್ರಿ. ಇದು ಪ್ಯಾರಾಗ್ರಾಫ್ ಕ್ವಶನ್ಸ್ ಇರ್ತೈತಿ. ಒಂದು ಲೈನ್ ಆದ ನಂತರ ಒಂದು ಲೈನ್ನ ಜೋಡಿಸ್ತಾ ಬನ್ನಿ, ಫುಲ್ ಸ್ಟಾಪು ಕಾಮ ಕರೆಕ್ಟಾಗಿ ಕೊಡ್ರಿ, ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಎಲ್ಲ ನೀಟಾಗಿ ಬರೀರಿ. ನೆಕ್ಸ್ಟ್, ಓಕೆ, ಇನ್ನೊಂದು ಪ್ಯಾರಾಗ್ರಾಫ್ದಲ್ಲಿ, ಇದು ಒಂದು ಪ್ಯಾರಾಗ್ರಾಫ್ದಲ್ಲಿ ಆಯಿತು. ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಈ ಸ್ಲೆಪ್ಟ್ ಅಂಡರ್ ದ ಬೆಂಚ್ ಅಂಡ್ ಕವರ್ಡ್ ಹಿಮ್ಸೆಲ್ಫ್ ವಿತ್ ಅ ಬ್ಲ್ಯಾಂಕೆಟ್ ಅಂತ ಬರೀರಿ. ಹೌದಲ್, ಬ್ಲ್ಯಾಂಕೆಟ್ ಹೊತ್ತು ಮುನ್ಕೋತಾನೆ. ಇನ್ ದ ಡಾರ್ಕ್ ಸ್ವಾಮಿ ಸಾ ಬ್ಲ್ಯಾಕ್ ಫಿಗರ್, ಕತ್ತಲಲ್ಲಿ ಒಂದು ಬ್ಲ್ಯಾಕ್ ಫಿಗರ್ ಅನ್ನು ನೋಡ್ತಾನೆ. ಆ್ಯಂಡ್ ಹಿ ಥಾಟ್ ಇಟ್ ವಾಸ್ ಅ ಡೆವಿಲ್ ಅಂತ ಅನ್ಕೋತಾನೆ. ಅದಕ್ಕೆ ಇನ್ ಫಿಯರ್ ಸ್ವಾಮಿ ಬಿಟ್ ದ ಫಿಗರ್ಸ್ ಲೈಕ್ ಹೆದ್ಕೊಂಡು ಅದನ್ನು ಕಚ್ಚಿ ಬರ್ತಾನೆ. ಫೈನಲಿ ದ ಫಿಗರ್ ವಾಸ್ ಅ ಬಗ್ಲರ್ ಇರ್ತಾನೆ, ಒಬ್ಬ ದೊಡ್ಡ ಕಳ್ಳ ಇರ್ತಾನೆ. ಆ್ಯಂಡ್ ಪೀಪಲ್ ಕೇಮ್ ಆ್ಯಂಡ್ ಕಾಲ್ ದ ಬಗ್ಲರ್ ಅಂತ ಹಾಕಿದ್ದೀನಿ. ಎಲ್ಲರೂ ಕೂಡಿದೆ ಕೇಮ್ ಆ್ಯಂಡ್ ಕಾಲ್ ದ ಬಗ್ಲರ್ ಹಿಡ್ಕೋತಾರೆ. ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ನೈಟ್. ಮುಗೀತು, ಇಷ್ಟ ಸಿಂಪಲ್. ಓಕೆ, ಸೊ ಇಷ್ಟೊಂದು ಈಸಿ ಮಾಡಿಕೊಟ್ಟಿದ್ದೀನಿ. ಯಾವುದೇ ಕ್ವಶನ್ ಕೇಳಿ ಹೀರೋದು ಇದನ್ನು ಫಸ್ಟ್ ಮಾಡಿರಿ. ಈ ಸದ ಇದನ್ನು ಮಾಡಿದ್ದೀನಿ ಸರ್, ನಾನು ಭಾಳಷ್ಟು ವೀಕ್ ಇದ್ದೀನಿ, ಇದು ಒಂದು ಕ್ವಶನ್ ಆನ್ಸರ್ ಮಾಡಿದೆ. ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತಂದರೆ, ನಾ ಆಗಲೇ ತೋರಿಸಿನಲ್ಲ ಆ ವೀಡಿಯೋಸ್ಗಳಲ್ಲಿ, ಆ ವಿಡಿಯೋ ನೋಡಿರಿ. ಆ ಹೀರೋದು ಮತ್ತು 3 ಕ್ವಶನ್ಸ್ ಕೊಟ್ಟಿದ್ದೀನಿ. ಅದರ ಇನ್ನಷ್ಟು ಅಥೆಂಟಿಕ್ ಆಗಿ ನಿಮಗೆ ಸಿಗ್ತಾವೆ. ಓಕೆ, ಆದರೆ ನಿಮಗೆ ಯಾರು ಟಫ್ ಅನಿಸ್ತದೆ ಇದನ್ನು ಮಾಡಿದ ನಂತರ, ಎಲ್ಲ ವಿಡಿಯೋಗಳು ಮಾಡಿದ ನಂತರ ಅದಕ್ಕೆ ಬನ್ನಿ. ಓಕೆ, ರೈಟ್. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನೆಕ್ಸ್ಟ್ ವಿಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ. ಆ್ಯಂಡ್ ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗ್ತಾ ಅಂದ್ಕೊಡ್ತೀನಿ. ಇನ್ನೂ ಸಪೋರ್ಟ್ ಮಾಡೋದಾದ್ರೆ ನಮ್ಮ ಚಾನಲ್ ಜಾಯ್ನ್ ಕೂಡ ಆಗ್ಬೋದು ಅಂತ ಹೇಳ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.